ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈಗ ಎಲ್ಲರೂ ವಿಚಾರಣೆ ಮಾಡೋಣ. ಒಂದು ಮೂರು ಥರ ಕೇಳ್ತಾ ಇರ್ತೀನಿ. ಚಟಾಪಟ ಬನ್ನಿ ಹೋಗೋಣ. ಇವಾಗ ಇಲ್ಲಿ ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಎಲೆಕ್ಷನ್ನು. ಸುಧಾಕರ್ ಅವರು ರಕ್ಷಾರಾಮಯ್ಯ ಅವರು ನಿಂತವ್ರೆ. ನೀವು ಯಾರನ್ನ ಗೆಲ್ಲಿಸ್ಬೇಕು ಅಂತ ಇದ್ದೀರಾ? ರಾಹುಲ್ ಗಾಂಧಿ ಬರಬೇಕು. ರಾಹುಲ್ ಗಾಂಧಿ ಬರಬೇಕು. ಎಲ್ಲ ಬಸ್ಸೆಲ್ಲ ಫ್ರೀ ಕೊಟ್ಟವ್ರೆ, ಊರು ಹೋಗ್ತಾ ಇದ್ದೀರಾ. ಒಂದು ಅಂತ ಗೆಲ್ಲಿಸ್ತಾ ಇರಬೇಕು. ಏನಂತೀರಮ್ಮ? ರಾಹುಲ್ ಗಾಂಧಿ ಅವ್ರು ಬೇಕು, ರಕ್ಷಾರಾಮಯ್ಯ ಅವ್ರು ಬೇಕು. ಈಗ ಬಂದಿದ್ದೀವಿ ಹೇಳಿ ಸಾಹೇಬ್, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಹೇಳಿ ಸಾಹೇಬ್ರೆ. ಸುಧಾಕರ್ ಅವರು, ರಕ್ಷಾರಾಮಯ್ಯ ಅವರು ಇದ್ದಾರೆ. ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಡಾಕ್ಟರ್ ಕೆ ಸುಧಾಕರ್ ಗೆಲ್ಬೇಕು. ಯಾಕೆ ಗೊತ್ತಾ? ಯಾಕೆ ಹೇಳೋಣ. ಏನನ್ನ ಕೆಲಸಗಳು ನಡೆದಿದ್ರೆ ಇವು ನೋಡ್ತಾ ಇದ್ರೆ ಬಿಲ್ಡಿಂಗ್ಗಳು, ಏನೇ ರಸ್ತೆಗಳು, ಏನೇ ಡೆವಲಪ್ಮೆಂಟು, ಅದು ಇನ್ನೂ ಅವ್ರು ಮಾಡಿರೋದು ಇವ್ರು ಬಂದಿರೋರು ಯಾರು ಅದು ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ. ಆಗಲ್ಲ ಅಂತೀರ? ಆಗೋದಿಲ್ಲ. ಅದು ಸೋಲ್ಸ್ಬಿಟ್ರಲ್ಲ. ಅದು ಇರುತ್ತೆ. ಅದು ಇವಾಗೆಲ್ಲ ಕೊಟ್ರಲ್ಲ, ಕರೆಂಟ್ ಫ್ರೀ, ಬಸ್ ಫ್ರೀ, 2,000 ಫ್ರೀ. ನಿಮ್ಮ ಹತ್ರ ತಗೊಂಡು ನನ್ ಕೊಡೋದು, ನನ್ನ ಹತ್ರ ತಗೊಂಡು ನಿಮ್ಗೆ ಕೊಡೋದು. ಹಾಗಾದ್ರೆ ಇದು ಮುಂಚೆ ಗೊತ್ತಿರ್ಲಿಲ್ಲ? ಏನು ಮುಂಚೆ ಗೊತ್ತಿರ್ಲಿಲ್ಲ. ಏನ್ ನಮ್ದೇ ತಗೋತಾರೆ, ನಮ್ದೇ ಕೊಡ್ತಾರೆ ಅಂತ. ಆ ರೀತಿ ರಾಜಕಾರಣ ದೇಶ ಸರ್ವನಾಶ ಆಗೋಗ್ಬಿಡುತ್ತೆ ಸರ್. ನೋಡಿ, ಮೋದಿ ಅಲ್ಲ, ಮೋದಿ ಅವರು 10 ವರ್ಷ ಆಯ್ತು. ಮೋದಿ ಅವ್ರು ಬಿಟ್ಟು ಬೇರೆ ಯಾರು ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರಾ ಅಂತ ಕೇಳ್ತಾರೆ ಜನ. ಇದ್ರೆ ತಾನೆ ಅಂತ ಮೋದಿ ಅಂತ ಇದ್ರೆ ತಾನೆ. ಫಿಸಿಕಲ್ ಫಿಟ್ನೆಸ್ ಬೇಕು ಸರ್. ಅವ್ರ ಅಭಿಪ್ರಾಯಗಳಿರ್ತವೆ, ಅವ್ರವ್ರ ಪ್ರೀತಿ ಇರುತ್ತೆ. ಜನ ಗೆಲ್ಲಿಸ್ಬೇಕು ಅಂತ ಇದ್ದೀರಾ ಮೋದಿ ಅವ್ರನ್ನ? ಮೋದಿ ಅವರು. ಯುವ ಹುಡುಗ ಒಬ್ಬ ಬಂದಿದ್ದಾರೆ, ರಕ್ಷಾರಾಮಯ್ಯ ಅಂತ. ಅವ್ರನ್ನ ಇವನ ಇನ್ನೂ ಬೆಳೆಯೋರು ಬೆಳ್ಕೊಂಡ್ಲಿ ಮುಂದೆ ಆಯ್ತು. ಈಗ ಇನ್ನೊಂದು 15-20 ವರ್ಷ ಇಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಜನ ಚೆನ್ನಾಗಿರ್ತಾರೆ. ಇಲ್ಲಿ ಸುಧಾಕರ್ ಅವ್ರು ಗೆಲ್ಬೇಕಾ, ರಕ್ಷಾರಾಮಯ್ಯ ಸುಧಾಕರ್ ಅವ್ರು ಗೆಲ್ಬೇಕು ಅಂತೀರಾ? ಯಾರು ಗೆಲ್ಬೇಕು ಅಂದ್ರೆ? ಸುಧಾಕರ್ ಅವ್ರು ಗೆಲ್ಬೇಕು. ಓಕೆ ಅಮ್ಮ, ನಿಮ್ಮ ಅಭಿಪ್ರಾಯ? ರಕ್ಷಾರಾಮಯ್ಯ ಗೆಲ್ಬೇಕು. ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು. ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು. 2,000 ರೂಪಾಯಿ ಬಸ್ ಫ್ರೀ ಎಲ್ಲ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು ಅಂತೀರಾ? ಎಲ್ಲ ಕೊಟ್ಟಿದ್ದಾರೆ ಅಂತ ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು ಅಂತೀರಾ? ಹಂಗೇನಿಲ್ಲ. ರಾಹುಲ್ ದೇಶ ಉದ್ಧಾರ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ದೇಶ ಉದ್ಧಾರ ಆಗ್ಬೇಕು, ಚೇಂಜಸ್ ಆಗ್ಬೇಕು ಅಂತ ಇದ್ದೀರಾ? ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಇದ್ದೀರಾ? ನಿಮ್ಮ ಆಸೆಗೆ ನಾವೆಂದೂ ಚಿರಋಣಿ. ಈಗ ಲೋಕಸಭೆ ಎಲೆಕ್ಷನ್ ಆಗ್ತಾಯಿದೆ. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್, ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು. ಯಾರು ಗೆಲ್ಲಬೇಕು ಅಂತ ತಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ಗೆಲ್ಲಬೇಕು. ಕಾರಣ ಸರ್? ಕಾಂಗ್ರೆಸ್ ಬರಬೇಕು, ದೇಶ ಉದ್ಧಾರ ಆಗುತ್ತೆ ಅಂತ ಇದ್ದೀರಾ? ಇದುವರೆಗೂ ಏನೂ ಆಗಿಲ್ಲ, ಅವರೆಲ್ಲ ಬಂದರೆ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕಾ, ಮೋದಿ ಅವ್ರು ಗೆಲ್ಬೇಕಾ? ಸರ್, ದೇಶ ಅಭಿವೃದ್ಧಿ ಆರ್ಸಕ್ಕೆ ಯಾರು ಗೆಲ್ತಾರೆ? ಯಾರು ಗೆಲ್ಬೇಕು? ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಯಾರು ಗೆಲ್ಬೇಕು? ಮೋದಿ ಅವ್ರು ಗೆಲ್ಬೇಕು. ಮೋದಿ ಅವ್ರು ಗೆಲ್ಬೇಕು. ಏನು ಕಾರಣ? ಅಭಿವೃದ್ಧಿ ಮಾಡ್ತಿದ್ದಾರೆ ದೇಶ. ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇಶ. ಕಾಂಗ್ರೆಸ್ ಬೇಕಾ, ಬಿಜೆಪಿ ಬೇಕಾ? ಕಾಂಗ್ರೆಸ್ ಬೇಕು ಅಂತೀರಾ? ಓಕೆ, ಧನ್ಯವಾದ. ಇವಾಗ ಎಲ್ಲ ಈ ಬಸ್ಸೆಲ್ಲ ಈಗ ಫ್ರೀ ಆಗಿರೋದು ನಿಮಗೆ ಉಪಯೋಗಕ್ಕೆ ಬಂದಿದೆಯಾ? 2,000 ಬರ್ತಾ ಇದೆಯಾ? ಕರೆಂಟ್ ಫ್ರೀ ಆಯ್ತಾ ಇದೆಯಾ? ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಈಗ ತಮ್ಮ ಅಭಿಪ್ರಾಯ, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ನಾವು ಬಿಜೆಪಿಗೆ ಸುಧಾಕರ್ಗೆ ಹಾಕೋದು. ಸುಧಾಕರ್ ಅವ್ರಿಗೆ ಹಾಕೋದು. ಎಲ್ಲ ಮಾಡಿದಾರಾ? ಏನೋ ಸ್ವಲ್ಪ ಮಾಡಿ ಸಪೋರ್ಟ್ ಮಾಡೋರಾ? ಈಗ ಮೊನ್ನೆ ಎಲ್ಲ ಸೋಲ್ಸಿದ್ರಿ, ಈಗ ಗೆಲ್ಲಿಸ್ಬೇಕು ಅಂತಿದ್ದೀರಾ? ನೀವು ತಮ್ಮ ಅಭಿಪ್ರಾಯ, ಕೆಲಸಗಳು ಮಾಡಿದಾರಾ? ಅಭಿವೃದ್ಧಿ ಆಗಿದೆಯಾ? ಆಗಿದೆ. ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು? ಗೆದ್ರೆ ಏನ್ ಮಾಡ್ತಾರಣ್ಣ ಅವರು? ಗೆದ್ರೆ ಏನ್ ಮಾಡ್ತಾರೆ? ಬಸ್ಸೆಲ್ಲ ಕೊಟ್ಟಿಲ್ವಾ ಫ್ರೀ? ಫ್ರೀ ಕೊಟ್ಟವ್ರೆ. ಇನ್ನು ಏನ್ ಕೊಡ್ಬೇಕು ಅಂತ ಹೇಳಿ. 2,000 ಸಾವಿರಕ್ಕೆ ಬರ್ತೈತೆ. ರೇಷನ್ ಕಾಸು ಬರ್ತೈತೆ. ಜಾಸ್ತಿ ಮಾಡ್ತೀನಿ ಅಂತ 10 kg ಮಾಡ್ತೀನಿ ಅಂತ ಹೇಳ್ಬಿಟ್ಟು 5 kg ಕೊಡ್ತಾವ್ರೆ. ಬಡವ್ರು ಹೆಂಗಣ್ಣ? ಬಡವ್ರು ಏನ್ ಮಾಡ್ಬೇಕು? ಅದಕ್ಕೆ ಯಾರನ್ನ ಗೆಲ್ಲಿಸ್ಬೇಕು ಅಂತ ನೀವು ಹೇಳ್ಬೇಕು. ಸಿದ್ದರಾಮಯ್ಯನ ಗೆಲ್ಲಿ ಅಣ್ಣ. ಸಿದ್ದರಾಮಯ್ಯನ ಗೆಲ್ಲಿ ಅಲ್ಲ, ಇವಾಗ ಸಿದ್ದರಾಮಯ್ಯ ಅವ್ರ ಕತೆ ಎಲ್ಲ ಇದು ರಾಹುಲ್ ಗಾಂಧಿ ಅವ್ರ ಕತೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನೆಲ್ಲ ಒಂದೇ ಅಲ್ಲ. ಹಂಗಲ್ಲ, ನೀವು ರಾಹುಲ್ ಗಾಂಧಿ ಅನ್ಬೇಕು, ಇಲ್ಲ ಮೋದಿ ಅನ್ಬೇಕು, ಎರಡರಲ್ಲಿ ಒಂದು. ರಾಹುಲ್ ಗಾಂಧಿನೇ ಓಕೆ ಅಮ್ಮ, ಒಳ್ಳೇದಾಗ್ಲಿ. ಬಸ್ ಫ್ರೀ, ಎಲ್ಲ ಫ್ರೀ, ಅವರು ಫ್ರೀ ಆಗಿ ಬರಬೇಕು. ರಾಹುಲ್ ಗಾಂಧಿ ಅವ್ರು ಗೆಲ್ಸ್ಬೇಕು. ಓಕೆ, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.